ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ. ವಿಷಯ ಏನಪ್ಪ ಅಂದರೆ ಇದೇ ದಿನಾಂಕ 22 ಮತ್ತು 23ರಂದು ಇದೇ ನಮ್ಮ ಕಲಬುರಗಿ ಜಿಲ್ಲಾ ಆಫೀಸ್ ಎದುರುಗಡೆ ಅಹೋರಾತ್ರಿ ಧರಣಿ ಅಂದರೆ 24 ಗಂಟೆ ಮುಂಜಾನೆ ಮತ್ತು ರಾತ್ರಿ ರೈತರ ಒಂದು ಹೋರಾಟಕ್ಕಾಗಿ, ರೈತರ ಒಂದು ಏಳಿಗೆಗಾಗಿ, ರೈತರ ಒಂದು ಉಳಿವಿಗಾಗಿ ಅಹೋರಾತ್ರಿ ಧಾರಣೆ ಕಾರ್ಯಕ್ರಮ ಇರುತ್ತದೆ. ವಿಷಯ ಏನಪ್ಪ ಅಂದರೆ ತೊಗರಿಗೆ ಒಂದು ಬೆಂಬಲ ಬೆಲೆಯಾಗಿ ಕ್ವಿಂಟಲ್ಗೆ 12,500 ರೂಪಾಯಿ ಮತ್ತು ಪ್ರೋತ್ಸಾಹಧನ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಪ್ರತಿ ಕ್ವಿಂಟಲ್ಗೆ 1,000 ರೂಪಾಯಿ ಕೊಡಬೇಕು. ಇದೇ ರೀತಿ ರೈತರು ಅತಿವೃಷ್ಟಿಯಿಂದ ಬೆಳೆ ಎಲ್ಲ ಸರ್ವನಾಶವಾಗಿದೆ. ಇನ್ನೂವರೆಗೂ ಬೆಳೆ ಪರಿಹಾರದಲ್ಲಿ ತಾರತಮ್ಯ ಮಾಡಿದೆ ನಮ್ಮ ಸರ್ಕಾರ. ಅದೊಂದು ವಿಷಯ ಇಟ್ಕೊಂಡು ರೈತರ ಸಾಲ ಮನ್ನಾ ಮಾಡಬೇಕು. ಯಾಕಪ್ಪ ಅಂದ್ರೆ ರೈತ ಈ ವರ್ಷ ಅತಿವೃಷ್ಟಿಯಿಂದ ಎಲ್ಲ ಬೆಳೆ ಸರ್ವನಾಶ ಆಗ್ಯದ. ಅದೇ ವಿಷಯ ಇಟ್ಕೊಂಡು ರೈತರ ಸಾಲ ಮನ್ನಾ ಮಾಡ್ಬೇಕಪ್ಪ. ಸಾಲದಲ್ಲಿಂದ ನಮ್ಮ ಗುಲ್ಬರ್ಗ ಜಿಲ್ಲಾದಾಗ ಹೈಯೆಸ್ಟ್ ಆತ್ಮಹತ್ಯೆ ಆಗಕತ್ತಾವ ರೈತರು ಸಾಲ ತೀರಿಸಲಾರದ ಕಡೆಗೆ. ಅದರಿಂದ ರೈತರ ಒಂದು ಆತ್ಮಹತ್ಯೆ ತಡೆಯುವಿಗಾಗಿ ಸಾಲ ಮನ್ನಾ ಮಾಡಬೇಕು ಮತ್ತು ಇನ್ಶೂರೆನ್ಸ್ ಕಟ್ಟಿದ್ದಾರೆ ರೈತರು. ಬೆಳೆಗೆ ತೊಗರಿ ಆಗಲಿ, ಹತ್ತಿ ಆಗಲಿ, ಸೋಯಾಬೀನ್ ಆಗಲಿ, ಊಟ ಆಗಲಿ ಎಲ್ಲ ಬೆಳೆಗಳಿಗೆ ಇನ್ಶೂರೆನ್ಸ್ ಕಟ್ಟರೆ ಇನ್ನೂವರೆಗೂ ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ರಾಜ್ಯ ರೈತರ ಒಂದು ಸಹಾಯಧನವಾಗಿ ಇನ್ಶೂರೆನ್ಸ್ ಇನ್ನೂವರೆಗೆ ನಮ್ಮ ರೈತರಿಗೆ ಜಮಾ ಆಗಿಲ್ಲ. ಎಲ್ಲ ವಿಷಯ ಇಟ್ಕೊಂಡು ಎತ್ತಿನ ಬಂಡಿ ಮತ್ತು ಟ್ರ್ಯಾಕ್ಟರ್ ಒಳಗೊಂಡು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಇಂಗಳಗಿ ಗ್ರಾಮದ ಶ್ರೀ ಕಾಳಿಂಗೇಶ್ವರ ಭಜನಾ ಸಂಘದ ವತಿಯಿಂದ 23ನೇ ತಾರೀಕು ಏನು ಧರಣಿಯಲ್ಲಿ ಪಾಲ್ಗೊಂಡು ಅವರು ವಿಶೇಷ ಹೋರಾಟ ಅಂದ್ರೆ ಭಜನೆ ಮಾಡುವ ಮುಖಾಂತರ ಹೋರಾಟ ಇರುತ್ತದೆ. ಆದ್ದರಿಂದ ಎಲ್ಲ ರೈತರಾಗಲಿ, ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ರೈತರಾಗಲಿ, ಎಲ್ಲ ರೈತ ಸಂಘಟನೆಗಳು ಹೋರಾಟಕ್ಕೆ ಬರಬೇಕು. ನಮ್ಮ ಇಂಗಳಗಿ ಗ್ರಾಮದಿಂದ ಸಹಸ್ರ ಸಂಖ್ಯೆಯಲ್ಲಿ ರೈತರು 2 ದಿನ ಧರಣಿ ಇರುತ್ತದೆ. 2 ದಿನ ಅಂದ್ರೆ ಅಹೋರಾತ್ರಿ ಸಾಯಂಕಾಲನೂ ಧರಣಿ ಇರುತ್ತದೆ. ಆದ್ದರಿಂದ ಎಲ್ಲ ರೈತರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಸರ್ಕಾರಕ್ಕೆ ನಮ್ಮ ನೇರ ಎಚ್ಚರಿಕೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಈ ರೈತರ ಸಾಲ ಮನ್ನಾ ಆಗಲಿ, ರೈತರ ಒಂದು ಇನ್ಶೂರೆನ್ಸ್ ರೊಕ್ಕ ಆದಷ್ಟು ಬೇಗ ಜಮಾ ಮಾಡ್ಬೇಕಂತೇಳಿ ನಾವೆಲ್ಲ ರೈತರು ಕೂಡಿಕೊಂಡು 22 ಮತ್ತು 23ಕ್ಕೆ ಅಹೋರಾತ್ರಿ ಧರಣಿ ಇರುತ್ತಲ್ಲ. ಆದ್ದರಿಂದ ಎಲ್ಲ ರೈತರು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನನ್ನ ಒಂದು ಮನವಿ. ನಮಸ್ಕಾರ.